ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಬಾಕಿ ಉಳಿದಿರೋದು, ಮಹಾಕುಂಭಮೇಳ ಸಂಪನ್ನಗೊಳ್ಳಲಿಕ್ಕೆ ಬಾಕಿ ಉಳಿದಿರೋದು ಕೇವಲ 5 ದಿನ ಮಾತ್ರ. ಅಷ್ಟರಲ್ಲಾಗಲೇ ಇಲ್ಲಿಗೆ ಜನ ಮಾತ್ರ ಹರಿದು ಬಂದಿಲ್ಲ. ಈ ಯಾತ್ರಿಕರ ಜೊತೆಗೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹರಿದು ಬಂದಿರೋದು ಆದಾಯದ ಹೊಳೆ. ಈ 40 ದಿನಗಳಲ್ಲಿ ದೇಶ ವಿದೇಶಗಳಿಂದ ಬಂದ ಯಾತ್ರಾರ್ಥಿಕರ ಸುನಾಮಿ ಉತ್ತರ ಪ್ರದೇಶಕ್ಕೆ ಹೊತ್ತು ತಂದಿದೆ ಮಿನಿಮಮ್ 3 ಲಕ್ಷ ಕೋಟಿ ರೂಪಾಯಿಯ ಆರ್ಥಿಕ ಬಲ. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಉತ್ತರ ಪ್ರದೇಶಕ್ಕೆ ಕುಂಭಲಾಭ 3 ಲಕ್ಷ ಕೋಟಿ. ರಾಜ್ಯಕ್ಕೂ ಇದೆಯಾ ಆರ್ಥಿಕತೆ ಬೂಸ್ಟ್ ಚಾನ್ಸ್? ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ 40ನೇ ದಿನದ ಸಡಗರ. ಇಷ್ಟು ದಿನ ನಿತ್ಯ ಅಲ್ಲಿ ಮೇಳೈಸಿದ್ದು ಕೋಟಿ ಜನ. ಇಷ್ಟೊಂದು ಭಕ್ತರ ಅರಿವು ಮಹಾಕುಂಭ ಮೇಳಕ್ಕೆ ಕೊಟ್ಟಿದ್ದು ಮೆರುಗು. ಹಾಗೆಯೇ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ಭರಪೂರ ಆದಾಯ. ಯಾಕಂದ್ರೆ ಮಹಾಕುಂಭ ಮೇಳದಿಂದ ಉತ್ತರ ಪ್ರದೇಶ ಸರ್ಕಾರ ಗಳಿಸಿದ ಆರ್ಥಿಕ ಪ್ರಗತಿ ಕನಿಷ್ಠ 3 ಲಕ್ಷ ಕೋಟಿ ರೂಪಾಯಿ. ಅಂದ್ರೆ ಯಾವುದೇ ಮಧ್ಯಮ ರಾಜ್ಯದ ವಾರ್ಷಿಕ ಬಜೆಟ್ ಗಾತ್ರ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಉತ್ತರ ಪ್ರದೇಶಕ್ಕೆ ಹಾಗೆ ಸುಮ್ಮನೆ ಹರಿದು ಬಂದಿರಲಿಲ್ಲ ಭಕ್ತರ ದಂಡು. ಅಲ್ಲಿ ಮಹಾಕುಂಭ ಮೇಳ ಆರಂಭಕ್ಕೂ ಮುನ್ನ ತಿಂಗಳುಗಳಿಂದ ಯೋಗಿ ಸರ್ಕಾರ ಮಾಡಿದ ಮೂಲಭೂತ ವ್ಯವಸ್ಥೆ, ಕೈಗೊಂಡ ಕ್ರಮ, ಅಚ್ಚುಕಟ್ಟುತನ, ಸಮರ್ಪಕ ಆಯೋಜನೆ, ಕೋಟಿ ಜನರು ಬಂದ್ರೆ ಎಲ್ಲೂ ಸಂಚಾರ ದಟ್ಟಣೆ ಆಗದಂತೆ ಮುನ್ನೆಚ್ಚರಿಕೆ, ಅಷ್ಟು ಜನರಿಗೆ ವಸತಿ, ಸಾರಿಗೆ, ಆಹಾರ, ಕುಡಿಯುವ ನೀರು ಹೀಗೆ ಪ್ರತಿಯೊಂದು ಅಂಶದ ಮೇಲೂ ಜಾಗರೂಕತೆ ವಹಿಸಿದ್ದು ಯೋಗಿ ಚಾಣಾಕ್ಷತನಕ್ಕೆ ಮಹಾಕುಂಭ ಮೇಳದ ದೊಡ್ಡ ಯಶಸ್ಸಿಗೆ ಮೂಲ ಕಾರಣ. ಮಹಾಕುಂಭ ಮೇಳದ ಬಗ್ಗೆ ಮೊದಲೇ ಇಡೀ ದೇಶ ವಿಶ್ವಕ್ಕೆ ಮಾಹಿತಿ ದೊರಕುವಂತೆ ಮಾಡಿದ್ದು ಮಹಾಕುಂಭ ಮೇಳದ ಪಾವಿತ್ರ್ಯತೆ 144 ವರ್ಷಕ್ಕೊಮ್ಮೆ ಜರುಗುವ ಜೀವಮಾನದ ಘಟನೆ ಅಂತ ಪ್ರಚುರಪಡಿಸಿದ್ದು ದೇಶದಾದ್ಯಂತ ಹಿಂದೂಗಳಲ್ಲಿ ಒಮ್ಮೆಯಾದರೂ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂತೆ ಭಾವನೆಗಳು ಮೇಳೈಸುವಂತೆ ಮಾಡಿದ್ದು ಸಹ ಕಮ್ಮಿ ಶ್ರಮ ಏನಲ್ಲ. ಹಾಗೆ ಮಹಾಕುಂಭ ಮೇಳಕ್ಕೆ ಧಾವಿಸುವ ಕೋಟಿ ಯಾತ್ರಾರ್ಥಿಗಳಿಗೆ ಹೆಚ್ಚಿನ ಟ್ರೈನ್, ವಿಮಾನ, ಬಸ್ಗಳ ವ್ಯವಸ್ಥೆ, ದೇಶದ ಎಲ್ಲಾ ಭಾಗಗಳಿಂದ ಪ್ರಯಾಗ್ರಾಜ್ ಸಂಪರ್ಕಕ್ಕೆ ಬೇಕಾದ ಅಚ್ಚುಕಟ್ಟಿನ ಸಾರಿಗೆ ಸೌಲಭ್ಯಗಳನ್ನು ತ್ರಾಸವಿಲ್ಲದೆ ಭಕ್ತರಿಗೆ ಕೈಗೆಟುಕುವಂತೆ ಮಾಡಿದ್ದು ಸಹ ಯೋಗಿ ಸಾಧನೆ. ಇಷ್ಟರ ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನಕ್ಕೆ ನೂಕುನುಗ್ಗಲು ಉಂಟಾಗದಂತೆ ಉತ್ತಮ ರೀತಿಯ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಪರಿಸರ ಸ್ನೇಹಿ ಶೌಚಾಲಯಗಳ ವ್ಯವಸ್ಥೆ, ಮೊಬೈಲ್ ನೈರ್ಮಲ್ಯ ಘಟಕಗಳ ಅಳವಡಿಕೆ, ನಿತ್ಯ ಕಸ ನಿರ್ವಹಣೆ, ಮರುಬಳಕೆಗೆ ಕ್ರಮ, ಶುಚಿತ್ವ ಬಗ್ಗೆ ಸ್ಥಳದಲ್ಲೇ ಜಾಗೃತಿ ಕಾರ್ಯಕ್ರಮಗಳು. ಹಾಗೆ ಭದ್ರತೆ ಹಾಗೂ ನಿಗಾ ವ್ಯವಸ್ಥೆಗಾಗಿ ಕೃತಕ ಬುದ್ಧಿಮತ್ತೆ ಮೂಲಕ ಜನದಟ್ಟಣೆ ಲೆಕ್ಕ, ಇಂಟಿಗ್ರೇಟೆಡ್ ಕಮಾಂಡ್ ಹಾಗೂ ಕಂಟ್ರೋಲ್ ಸೆಂಟರ್, ಪೊಲೀಸ್ ಲೈನ್ ಕಂಟ್ರೋಲ್ ರೂಮ್ಗಳ ಮಾರ್ಪಾಡು, ಅರೈಲ್, ಜುನ್ಸಿ ಪ್ರದೇಶಗಳಲ್ಲಿ ವೀಕ್ಷಣಾ ಕೇಂದ್ರಗಳ ಸ್ಥಾಪನೆ ಹೀಗೆ ಯೋಗಿ ಸರ್ಕಾರ ಕೈಗೊಂಡ ವ್ಯವಸ್ಥೆ 1, 2 ಇವೆಲ್ಲದರ ಎಫೆಕ್ಟ್ ಅನ್ನುವಂತೆ ಯಶಸ್ವಿಯಾಗಿ 40ನೇ ದಿನಕ್ಕೆ ಮುನ್ನುಗ್ಗಿದ ವಿಶ್ವದ ಅತಿ ದೊಡ್ಡ ಜನದಟ್ಟಣೆ ಮಹೋತ್ಸವ. ಮಹಾಕುಂಭ ಮೇಳ ಈ ಪಾರ್ಟಿ ಸಕ್ಸಸ್ ಕಾಣೋಕೆ ಇದರ ಧಾರ್ಮಿಕ ಮಹತ್ವ ಒಂದು ಕಾರಣವಾದರೆ ಯೋಗಿ ಸರ್ಕಾರದ ಶ್ರಮ ಕೂಡ ಎರಡನೇ ಕಾರಣ. ಇದರ ಪರಿಣಾಮ ದೇಶದಾದ್ಯಂತ ಹಿಂದೂಗಳಲ್ಲಿ ಭಾವೈಕ್ಯತೆಯ ಜೊತೆಗೆ ಧರ್ಮ ಜಾಗೃತಿ ಉಂಟಾದ್ರೆ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರದ ಎರಡನೇ ಲಾಭ ಅಂದ್ರೆ ಖುದ್ದು ಸಿಎಂ ಹೇಳಿದಂತೆ 3 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ಸಂಪನ್ಮೂಲ. ದೇವಸ್ಥಾನ ನಿರ್ಮಾಣವಾದರೆ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗುತ್ತೆ. ಇಂಥದ್ದೊಂದು ಹೇಳಿಕೆ ಆಗಿಂದಾಗೆ ಕೇಳೋಕೆ ಸಿಗ್ತಾ ಇರುತ್ತೆ ನಮ್ಮ ದೇಶದಲ್ಲಿ. ಅಯೋಧ್ಯೆ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಮಾತು. ಇನ್ಫ್ಯಾಕ್ಟ್ ಈ ಮಹಾಕುಂಭ
ಪ್ರಾರಂಭವಾಗೋ ಸಂದರ್ಭದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಇನ್ಫ್ಯಾಕ್ಟ್ ವಿರೋಧ ಪಕ್ಷಗಳ ಬಾಯಲ್ಲಿ ಇದಕ್ಕೆ ಸರಿಸಮನಾದ ಮಾತುಗಳೇ ಬರ್ತಾ ಇತ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ, ಇದರಿಂದ ಏನು ಲಾಭ ಅನ್ನೋ ವಿರೋಧ ಪಕ್ಷಗಳ ಮಾತಿಗೆ ಇದೀಗ ಯೋಗಿ ಆದಿತ್ಯನಾಥ್ ನೇತೃತ್ವದ ಉತ್ತರ ಪ್ರದೇಶ ಸರ್ಕಾರ ಕೊಟ್ಟಿರುವ ಉತ್ತರ 3 ಲಕ್ಷ ಕೋಟಿ ರೂಪಾಯಿಗಳ ಆದಾಯ, 1% ಆಫ್ ನೇಷನ್ಸ್ ಟೋಟಲ್ GDP. ದೇಶದ ಒಟ್ಟಾರೆ GDPಯ 1% ಭಾಗ ಕೇವಲ ಇದೊಂದು ಮಹಾಕುಂಭ ಮೇಳದಿಂದ ಉತ್ತರ ಪ್ರದೇಶ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಸಂದಾಯವಾಗಿದೆ. ನಂಬರ್ಸಲ್ಲಿ ಹೇಳ್ಬಿಡ್ತೀನಿ, 3 ಲಕ್ಷ ಕೋಟಿ, 3 ಲಕ್ಷ ಕೋಟಿ ರೂಪಾಯಿ 40-45 ದಿನಗಳಲ್ಲಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಆಗಿರುವ ಆದಾಯ ಮಹಾಕುಂಭ ಮೇಳದಿಂದ. ನಮ್ಮ ಇಡೀ ರಾಜ್ಯದ ಬಜೆಟ್ ಅಂದರೆ 1 ವರ್ಷದಲ್ಲಿ ನಡೆಯುವ ಆರ್ಥಿಕ ವಹಿವಾಟಿನ ಲೆಕ್ಕಾಚಾರ 3.5-3.25 ಕೋಟಿ. ಅಂದರೆ ಹತ್ತತ್ರ 10ರಿಂದ 11 ತಿಂಗಳು ನಮ್ಮ ರಾಜ್ಯದ ಆಯವ್ಯಯದ ಲೆಕ್ಕಾಚಾರ, ಕರ್ನಾಟಕ ರಾಜ್ಯದ ಲೆಕ್ಕಾಚಾರ ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ಮಹಾಕುಂಭ ಮೇಳದಿಂದ ಸಿಕ್ಕಿರುವ ಆದಾಯಕ್ಕೆ ಸಮಾನವಾಗಿದೆ. ಕುಂಭಮೇಳ ಅಚ್ಚುಕಟ್ಟಿನ ವ್ಯವಸ್ಥೆ ಹಾಗೆ ಪ್ರಚಾರದಿಂದ ಸಕ್ಸಸ್ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಕುಂಭಮೇಳ ಹಿಂದಾಗ್ತಿರ್ಲಿಲ್ವಾ? ಏನು BJP ಸರ್ಕಾರ ಬಂದ ಮೇಲೆ, ಅದರಲ್ಲೂ ಯೋಗಿ ಆದಿತ್ಯನಾಥ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಬಂದ ಮೇಲೆ ಮಾತ್ರನ ಕುಂಭಮೇಳ? ದಶಕಗಳ, ಶತಮಾನಗಳ ಇತಿಹಾಸ ಇದೆ ಕುಂಭಮೇಳಕ್ಕೆ. BJP ಪಕ್ಷ ಹುಟ್ಟೋಕೆ ಮುಂಚಿನಿಂದಲೂ ಕೂಡ ಕುಂಭಮೇಳಗಳು ನಡ್ಕೊಂಡು ಬಂದಿದೆ. ಆದರೆ ಈ ಬಾರಿಯ ಮಹಾಕುಂಭಮೇಳಕ್ಕೆ ಮಾಡಿಕೊಳ್ಳಲಾದ ವ್ಯವಸ್ಥೆ ಹಾಗೆ ಅದಕ್ಕೆ ಕೊಟ್ಟ ಪ್ರಚಾರ, ಪಬ್ಲಿಸಿಟಿ, ಇದು ಉತ್ತರ ಪ್ರದೇಶ ಸರ್ಕಾರಕ್ಕೆ ಆದಾಯ ಹರಿದು ಬರಲಿಕ್ಕೆ ಹೆಚ್ಚು ಪಾತ್ರವನ್ನು ನಿರ್ವಹಿಸ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ನಾವಿಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಹಣಕಾಸಿನ ಲೆಕ್ಕಾಚಾರದಲ್ಲಿ ತುಲನೆ ಮಾಡಿ ನೋಡಬೇಕಾ? ರಾಜಕೀಯ ಪಕ್ಷದವರಂತೂ ಮಾಡ್ತಾರಲ್ವಾ, ಯಾಕೆ ನೋಡಬಾರ್ದು? ಈ ರಿಲಿಜಿಯಸ್ ಟೂರಿಸಂ ಅನ್ನೋ ಒಂದು ಪದ ಇದೆ, ಅಂಥದ್ದೊಂದು ಪ್ರಕ್ರಿಯೆ ಇದೆ. ಧಾರ್ಮಿಕ ಕೇಂದ್ರಗಳಿಗೆ ಹರಿದು ಬರುವ ಪ್ರವಾಸೋದ್ಯಮ, ಅದರ ಮೂಲಕ ಬರುವ ಆದಾಯ, ಇದೂ ಕೂಡ ಒಂದು ರಾಜ್ಯದ ಆದಾಯ ಬಹಳ ಗಣನೀಯ ಪ್ರಮಾಣದಲ್ಲಿರುತ್ತೆ. ಇದನ್ನು ಯಾಕೆ ಬಳಕೆ ಮಾಡ್ಕೊಳ್ಬಾರ್ದು? ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಆದರೆ ಯಾಕೆ ಕೈ ಬಿಡಬೇಕು? ಪ್ರಶ್ನೆ ವ್ಯಾಲಿಡ್ ಇದೆ ಅಲ್ವಾ? ಈ ರೀತಿಯಲ್ಲಿ ಮಹಾಕುಂಭಮೇಳ ಉತ್ತರ ಪ್ರದೇಶ ಸರ್ಕಾರಕ್ಕೆ ಯಥೇಚ್ಛವಾದ ಆದಾಯವನ್ನು ತಂದು ಕೊಡುವ ಹಿಂದೆ ಕೂಡ ಯೋಗಿ ಆದಿತ್ಯನಾಥ್ ಅವರ ಚಾಣಕ್ಯತನ ವರ್ಕ್ ಆಗಿದೆ. ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರನಾ? ನಮ್ಮ ರಾಜ್ಯದಲ್ಲಿ ಯಾಕಾಗಬಾರ್ದು ಟೆಂಪಲ್ ಟೂರಿಸಂ? ಸಹಜವಾಗಿ ಪ್ರಶ್ನೆ ಬರುತ್ತಲ್ವಾ? ನಮ್ಮಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಾಗೋದೇ ಇಲ್ವಾ? ಮಹಾಕುಂಭಮೇಳದ ಹಾಗೆ ನಮ್ಮಲ್ಲೂ ಕೂಡ ಯಾವುದಾದ್ರೂ ಮಹೋತ್ಸವವನ್ನು, ಧಾರ್ಮಿಕ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ವಾ? ಕೇಳ್ಕೊಂಡಿರ್ತೀರಿ ನಿಮ್ಮನ್ನು ನೀವೇ ಪ್ರಶ್ನೆಯನ್ನು. ಮಹಾಕುಂಭಮೇಳದಂತೆ ನಮ್ಮಲ್ಲೂ ಕೂಡ ಧರ್ಮಮೇಳ, ಯಾವುದೇ ಧರ್ಮ ಇರಲಿ, ಕೇವಲ ಸನಾತನ ಧರ್ಮಕ್ಕೆ ಮಾತ್ರ ಸೀಮಿತವಾದ ಆಚರಣೆ ಬಗ್ಗೆ ಮಾತನಾಡ್ತಿಲ್ಲ. ಯಾಕಂದರೆ ಇವತ್ತು ನಾವು ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರೋದು ಹಣಕಾಸಿನ ವಿಚಾರ. ಒಂದು ರಾಜ್ಯದ ಬೊಕ್ಕಸಕ್ಕೆ ಈ ರೀತಿಯ ಧಾರ್ಮಿಕ ಮೇಳಗಳಿಂದ ದುಡ್ಡು ಬರುತ್ತೆ ಅನ್ನೋದಾದರೆ, ಅದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸುಲಭ ಆಗುತ್ತೆ ಅನ್ನೋ ಹಾಗಿದ್ರೆ ಯಾಕೆ ಮಾಡಬಾರ್ದು ಕರ್ನಾಟಕದಲ್ಲಿ ಧರ್ಮ ಮೇಳಗಳನ್ನು? ಮತ್ತೆ ಹೇಳ್ತಿದ್ದೀನಿ, ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿ ನಾವು ಮಾತನಾಡ್ತಿಲ್ಲ. ಸದ್ಯಕ್ಕೆ ನಾವು ಲೆಕ್ಕಾಚಾರ ಹಾಕ್ತಾ ಹೋಗೋಣ. ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಜನರನ್ನ ಸೆಳೆಯಬಲ್ಲ ಖ್ಯಾತ ಜಾತ್ರೆ, ಉತ್ಸವಗಳು ಯಾವುದಿದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅದನ್ನು ಆಯೋಜನೆ ಮಾಡಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಆರ್ಥಿಕ ಲಾಭ ಆಗೋ ಸಾಧ್ಯತೆಗಳು ಎಲ್ಲೆಲ್ಲಿದೆ? ರಾಜ್ಯದ ಬೊಕ್ಕಸಕ್ಕೆ ಭರಪೂರ ಆದಾಯ ಬರುವ ಲೆಕ್ಕಾಚಾರ ನಾವು ಎಲ್ಲಿ ಮಾಡಬಾರ್ದು? ಎಲ್ಲಿ ಮಾಡಬಹುದು? ಈ ನಿಟ್ಟಿನಲ್ಲಿ ಯಾಕೆ ನಮ್ಮ ರಾಜ್ಯ ಸರ್ಕಾರ ಆಲೋಚನೆಯನ್ನು ಮಾಡಬಾರ್ದು? ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಬಿಸಿ ಬಿಸಿ ಚರ್ಚೆ ಪ್ರಾರಂಭ ಆಗಿದೆ. ಹಾಗಾದರೆ ಸದ್ಯಕ್ಕೆ ಯಾವೆಲ್ಲ ಜಾತ್ರೆ ಹಾಗೆ ಉತ್ಸವಗಳಿಗೆ ಮನ್ನಣೆ ಇದೆ? ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಇದಕ್ಕೆ ಪ್ರಚಾರ ಕೊಡ್ಲಿಕ್ಕೆ ಸಾಧ್ಯತೆಗಳು ಎಲ್ಲೆಲ್ಲಿದೆ? ಕೆಲವೊಂದು ಸ್ಥಳ ಮಹಾತ್ಮೆ, ವೈಭವ, ಪರಂಪರೆ, ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸೋ ಕಾರ್ಯ ಆದರೆ ನಮ್ಮ ರಾಜ್ಯಕ್ಕೂ ಕೂಡ ಈ ರೀತಿಯಲ್ಲಿ ಜನಸಾಗರ ಹರಿದು ಬರುವ ಸಾಧ್ಯತೆ ಇಲ್ವಾ? ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನು ಮೂಡಿಸಿದ್ರೆ ಆ ಕ್ಷೇತ್ರದ ಬಗ್ಗೆ, ಆ ಮೇಳದ ಬಗ್ಗೆ, ಆ ಆಚರಣೆಯ ಬಗ್ಗೆ, ಜಾತ್ರೆ ಉತ್ಸವದ ಬಗ್ಗೆ ಜನರಿಗೆ ಆಕರ್ಷಣೆ ಹುಟ್ಟೋದಿಲ್ವಾ? ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ನಮ್ಮ ರಾಜ್ಯದಲ್ಲಿ? ಯಾತ್ರಾರ್ಥಿಗಳನ್ನು ಸೆಳೆಯೋ ಕೇಂದ್ರಗಳು ಯಾವುದಿದೆ ನಮ್ಮ ರಾಜ್ಯದಲ್ಲಿ? ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಮೈಸೂರು ದಸರಾ, ಅದಕ್ಕಿಂತ ದೊಡ್ಡ ಉತ್ಸವ ಬೇಕಾ? ಈಗ ಜನ ಬರ್ತಿಲ್ವಾ? ಖಂಡಿತ ಬರ್ತಿದ್ದಾರೆ ದೇಶ ವಿದೇಶಗಳಿಂದ. ಆದರೆ ಮತ್ತಷ್ಟು ಜನರನ್ನು ಸೆಳೆಯುವ ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆಯಾ ಅನ್ನೋ ಪ್ರಶ್ನೆಗೆ ಬಹಳ ಸ್ಪಷ್ಟವಾದ ಉತ್ತರ ಇದೆ.
ಇದರ ಜೊತೆಗೆ ಹಾಸನಾಂಬ ದೇವಸ್ಥಾನದ ಬಾಗಿಲು ಓಪನ್. ಕೆಲವೇ ದಿನಗಳ ದರ್ಶನ, ಇದಕ್ಕೂ ಕೂಡ ಮನ್ನಣೆಯನ್ನ ಕೊಡಬಹುದು, ಇದಕ್ಕೂ ಪ್ರಚಾರವನ್ನ ಕೊಡಬಹುದು, ಈ ಕ್ಷೇತ್ರಕ್ಕೂ ಕೂಡ ಜನ ಬರೋ ಹಾಗಾಗಬಹುದು. ಬೆಂಗಳೂರಿನ ಕರಗ ಮಹೋತ್ಸವ, ಬೆಂಗಳೂರು ಅಥವಾ ಸುತ್ತಮುತ್ತಲ ಜನ ಬರ್ತಾರೆ. ಕೇವಲ ಬೆಂಗಳೂರು ಸುತ್ತಮುತ್ತಲ ಪ್ರದೇಶ ಮಾತ್ರವಲ್ಲದೆ ಇಡೀ ರಾಜ್ಯ, ನೆರೆಹೊರೆಯ ರಾಜ್ಯಗಳು, ಇಡೀ ಭಾರತದ ಉದ್ದಗಲಕ್ಕೂ ಜನ ಬರೋ ಹಾಗೆ ಇದಕ್ಕೆ ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಟಿ ನರಸೀಪುರದ ಕುಂಭಮೇಳ ಮಾಡೋ ಪ್ರಯತ್ನ ಆಯಿತು, ಆದರೆ ಎಲ್ಲೋ ಒಂದು ಕಡೆ ಅಚ್ಚುಕಟ್ಟಾಗಲಿಲ್ಲ, ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋ ಕೊರಗು ಕೂಡ ಇದ್ದೇ ಇದೆ. ಕೊಪ್ಪಳದಲ್ಲಿ ನಡೆಯುವ ಗವಿಸಿದ್ದೇಶ್ವರ ಜಾತ್ರೆ, ಹಾಗೆ ಸವದತ್ತಿಯ ಯಲ್ಲಮ್ಮನ ಜಾತ್ರೆ, ಇದರ ಜೊತೆಯಲ್ಲಿ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿ ಜಾತ್ರೆ ಸೇರಿಸಬಹುದಲ್ಲ ಜನರನ್ನ? ಆದಾಯದ ಲೆಕ್ಕಾಚಾರ ಇಲ್ಲೂ ಮಾಡಬಹುದಲ್ಲ ಸರ್ಕಾರ? ಹಾಗೆ ಹೂವಿನ ಹಡಗಲಿಯಲ್ಲಿ ನಡೆಯುವಂತಹ ಪ್ರಸಿದ್ಧ ಮೈಲಾರಲಿಂಗೇಶ್ವರ ಜಾತ್ರೆ, ಕೊಪ್ಪಳದ ಹುಲಿಗೆಮ್ಮ ದೇವಿ ಜಾತ್ರಾ ಮಹೋತ್ಸವ, ಶಿರಸಿಯ ಮಾರಿಕಾಂಬಾ ಜಾತ್ರೆ, 11 ವರ್ಷಕ್ಕೊಮ್ಮೆ ನಡೆಯುವಂತಹ ದೊಡ್ಡ ದ್ಯಾವರ ಜಾತ್ರೆ ಕೋಲಾರದಲ್ಲಿ ನಡೆಯುತ್ತಿದ್ದು, ಹಾಗೆ ದಾವಣಗೆರೆಯ ದುರ್ಗಮ್ಮ ಜಾತ್ರೆ, ವಿಜಯನಗರದ ಕೊಟ್ಟೂರಿನ ಕೊಟ್ಟೂರೇಶ್ವರ ಜಾತ್ರೆ, ಸಿದ್ಧಾರೂಢ ಜಾತ್ರೆ ಹುಬ್ಬಳ್ಳಿಯಲ್ಲಿ ನಡೆಯೋದು, ಬದಾಮಿಯ ಬನಶಂಕರಮ್ಮನ ಜಾತ್ರಾ ಮಹೋತ್ಸವ, ಕಲಬುರಗಿಯ ಶರಣಬಸವೇಶ್ವರ ಜಾತ್ರೆ, ಧರ್ಮಸ್ಥಳದ ಲಕ್ಷ ದೀಪೋತ್ಸವ, 1-2 ಲೆಕ್ಕ ಹಾಕ್ತಾ ಹೋದರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಭಾಗ ಧಾರ್ಮಿಕತೆಯನ್ನೇ ಆಧಾರವಾಗಿಟ್ಕೊಂಡು ಜನರನ್ನ ಸೆಳೆಯುವ ಅನೇಕ ಜಾತ್ರಾ ಮಹೋತ್ಸವಗಳಿದೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅವಶ್ಯಕತೆ ಇರೋದು ಇಚ್ಛಾಶಕ್ತಿ, ಆರ್ಥಿಕತೆಯನ್ನ ಹೀಗೂ ಸದೃಢಗೊಳಿಸಬಹುದು ಅನ್ನೋ ಆಲೋಚನೆ ಬರಲಿ ಅಂತ